ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಒಂದು ಸೂಪರ್ ಆಗಿರುವ ಇನ್ಸ್ಟಂಟ್ ಆಗಿ ಮಾಡ್ಕೊಳ್ಬಹುದಾದಂಥ ಒಂದು ಪರಾಟ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ತೋರಿಸಿ ಕೊಡಾಕತ್ತೇನೆ ರೀ. ಅದೇ ರೊಟ್ಟಿ ಅದೇ ಚಪಾತಿ ಮಾಡಿ ನಿಮ್ಗೆ ದಿನ ಬೇಜಾರಾಗಿದ್ರೆ ಒಮ್ಮೆ ಈ ರೀತಿಯ ಹೂವಿನಷ್ಟೇ ಮೃದುವಾದ ಚಪಾತಿ ಅಥವಾ ಪರೋಟಾನ ನೀವು ಮಾಡಿ ನೋಡಿದ್ರೆ ನೀವು ಮತ್ಯಾವ ರೀತಿ ಚಪಾತಿನ ಮಾಡೋದೇ ಇಲ್ಲ. ಇದೇ ಪರೋಟಾನ ಪದೇ ಮಾಡ್ತೀರಿ. ಅಷ್ಟೊಂದು ರುಚಿಯಾಗಿ ಬರ್ತೈತಿ ಮತ್ತು ಅಷ್ಟೊಂದು ಸಾಫ್ಟಾಗಿ ಇರ್ತೈತಿ. ಬರೀ ಹೆಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋನು. ಈ ಲೇಯರ್ಸ್ ಚಪಾತಿ ಅಥವಾ ಪರೋಟಾನ ಹೆಂಗೆ ಮಾಡೋದು ಅಂಥೇಳಿ ಒಂದು ಸರ್ತಿ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಫಸ್ಟ್ ನಾನಿಲ್ಲೇ ಈ ಪರಾಟನ ಮಾಡೋಕೆ ಒಂದು ಮಿಕ್ಸಿಂಗ್ ಬೌಲ್ ಅಥವಾ ಒಂದು ತಟ್ಟೆನ ತೊಗೊಂಡೇನ್ರಿ. ಇವಾಗ ಅದಕ್ಕೆ ನಾನು ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ಮತ್ತು ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತೊಗೊಳಕತ್ತೇನ್ರಿ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊರಿ. ಉಪ್ಪನ್ನು ಸೇರಿಸ್ಕೊಂಡಾಗಿಂದ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಮತ್ತು 1 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಒಂದು ಸರ್ತಿ ಡ್ರೈ ಮಿಕ್ಸ್ ಮಾಡ್ಕೊರಿ. ಡ್ರೈ ಮಿಕ್ಸ್ ಮಾಡ್ಕೊಂಡಾಗಿಂದ ನಾನು ಇವಾಗ ಇದಕ್ಕೆ ಕಾಯಿಸಿ ಆರಿಸಿದಂಥ ಹಾಲನ್ನ ಹಾಕಿ ಇದನ್ನು ಹಿಟ್ಟನ್ನು ಕಲಿಸ್ಕೊಳಕತ್ತೇನೆ. ಈ ರೀತಿ ಹಾಲನ್ನ ಹಾಕಿ ಹಿಟ್ಟನ್ನು ಕಲಿಸೋದ್ರಿಂದ ಚಪಾತಿ ಅಥವಾ ಪರೋಟ ಏನೇ ಆಗಲಿ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಮೃದುವಾಗಿ ಬರ್ತಾವ್ರಿ. ನಾವು ಬೆಳಗ್ಗೆ ಮಾಡಿ ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆವರೆಗೂ ತಿನ್ಬೋದು. ಅಷ್ಟೊಂದು ಸಾಫ್ಟಾಗಿ ಮೃದುವಾಗಿ ಇರ್ತಾವೆ. ನೀವು ಒಂದು ಸರ್ತಿ ಈ ಟ್ರಿಕ್ಸ್ನ ಫಾಲೋ ಮಾಡಿ ಚಪಾತಿ ಅಥವಾ ಪರೋಟಾನ ಮಾಡಿ ನೋಡ್ರಿ. ಇವಾಗ ನಾನು ಹಿಟ್ಟನ್ನು ಇಲ್ಲೇ ನೀಟಾಗಿ ಕಲಸಿ ಮೇಲೆ ಸ್ವಲ್ಪ ಅಡುಗೆ ಎಣ್ಣೆನ ಅಪ್ಲೈ ಮಾಡಿ ಇದನ್ನು ಒಂದು ಮುಚ್ಚಳನ ಮುಚ್ಚಿ ಒಂದು 10 ರಿಂದ 15 ನಿಮಿಷ ನೆನೆಯೋದಕ್ಕೆ ಇಡಾಕತ್ತೇನೆ. ಈ ರೀತಿ ಮಾಡೋದ್ರಿಂದ ಚಪಾತಿ ಅಥವಾ ಪರೋಟ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಮೃದುವಾಗಿ ಬರ್ತಾವ್ರಿ. ನೀವು ನೋಡತ್ತಿರ್ಬೋದು ಹಿಟ್ಟನ್ನು ಪೂರ್ತಿ ಕವರ್ ಮಾಡಿ ಇಟ್ಟಿರೋದ್ರಿಂದ ಎಷ್ಟು ಹಿಟ್ಟು ಸ್ಮೂತ್ ಆಗೈತೆ ಅಂಥೇಳಿ ನೀವು ನೋಡತ್ತೀರಿ. ಈ ರೀತಿ ಸ್ವಲ್ಪ ಹಿಟ್ಟು ತಿಳುವಾಗಿನ ಇರಬೇಕು. ಜಾಸ್ತಿ ಗಟ್ಟಿಯಾಗಿ ಇದನ್ನು ಕಲಸಿ ಇಡಬೇಡ್ರಿ. ನೋಡ್ರಿ ಇವಾಗ ನಾನು ಇನ್ನೊಂದು ಸರ್ತಿ ಇದನ್ನು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸರ್ತಿ ಇದನ್ನು ಈ ರೀತಿ ಕೈಯಿಂದ ನಾದ್ಕೊಳಕತ್ತೇನೆ. ಈ ರೀತಿ ಮಾಡಿ ಆಗಿಂದ ಇವಾಗ ನಮ್ಗೆ ಪರೋಟ ಯಾವ ಸೈಜ್ ಒಳಗೆ ಬೇಕಲ್ಲ ಆ ಸೈಜ್ ಒಳಗೆ ಉಳ್ಳೆಗಳನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. ನೋಡ್ರಿ ಇವಾಗ ನಾನಿಲ್ಲೇ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಉಳ್ಳೆನ ಕಟ್ ಮಾಡಿ ಇಟ್ಕೊಂಡೇನಿ. ಈ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು. ಇವಾಗ ಎಲ್ಲನೂ ಒಂದೇ ಸರ್ತಿ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಪರೋಟ ಮಾಡೋಕೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಈಸಿ ಆಗುತ್ತೆ. ನೋಡ್ರಿ ಇವಾಗ ನಾನಿಲ್ಲೇ ಒಂದು ಉಳ್ಳೆನ ತಗೊಂಡು ಇದನ್ನು ಲಟ್ಟಿಸ್ಕೊಳ್ಬೇಕು. ಅದಕ್ಕಿಂತ ಫಸ್ಟು ನಾನಿಲ್ಲೇ ಮಿಕ್ಸಿಂಗ್ ಬೌಲ್ನ ತೊಗೊಂಡು ಅದಕ್ಕೆ 1 ಟೀ ಸ್ಪೂನಷ್ಟು ನಾನಿಲ್ಲೇ ಮೈದಾ ಹಿಟ್ಟು ಮತ್ತು 1 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನೆ. ಈ ರೀತಿ ಮಾಡೋದ್ರಿಂದ ಪರೋಟ ಆಗಲಿ ಅಥವಾ ಚಪಾತಿ ಆಗಲಿ ಪದರಾಗಿ ಲೇಯರ್ಸ್ಗಳಾಗಿ ಬರ್ತಾವ್ರಿ. ಸ್ವಲ್ಪ ಕೂಡ ಅಂಟೋದಿಲ್ಲ. ಈ ಟ್ರಿಕ್ಸ್ನ ನೀವು ಕೂಡ ಫಾಲೋ ಮಾಡಿ ನೋಡ್ರಿ. ಇವಾಗ ನೋಡ್ರಿ ಒಂದು ಉಳ್ಳೆನ ತಗೊಂಡು ನಾನು ಇದಕ್ಕೆ ಮೇಲೆ ಮತ್ತು ಕೆಳಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಚ್ಚಿ ಫಸ್ಟ್ ಇದನ್ನು ನಾವು ಚಪಾತಿನ ಯಾವ ಸೈಜ್ ಒಳಗೆ ಲಟ್ಟಿಸ್ಕೊಳ್ತೇವಲ್ಲ ಆ ಸೈಜ್ ಒಳಗೆ ಲಟ್ಟಿಸ್ಕೊಳ್ಬೇಕು. ಸ್ವಲ್ಪ ಇದು ದಪ್ಪವಾಗೇನ ಲಟ್ಟಿಸ್ಕೊಳ್ಬೇಕು. ನೋಡ್ರಿ ಇವಾಗ ನಾನು ಕೂಡ ಇಲ್ಲಿ ಈ ಸೈಜ್ ಒಳಗೆ ಇದನ್ನು ಲಟ್ಟಿಸ್ಕೊಂಡು ನಾವಾಗಲೇ ರೆಡಿ ಮಾಡಿ ಇಟ್ಟಂಥ ಮಿಶ್ರಣ ಅಂದ್ರೆ ಮೈದಾ ಹಿಟ್ಟು ಮತ್ತು ಎಣ್ಣೆ ಮಿಶ್ರಣನ ಪೂರ್ತಿ ಇದಕ್ಕೆ ನೀಟಾಗಿ ತುಂಬ ಎಲ್ಲ ಆಗುವಂಗೆ ಅಪ್ಲೈ ಮಾಡಿ ಅದರ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿ ಇವಾಗ ನೋಡ್ರಿ ನಾನು ಈ ರೀತಿ ಒಂದು ತುದಿಯಿಂದ ಮಿಡಲ್ಲಾಗಿ ಇದನ್ನು ಫೋಲ್ಡ್ ಮಾಡಿ ಮತ್ತೊಂದು ತುದಿನೂ ಕೂಡ ಮಿಡಲ್ಲಾಗಿ ಫೋಲ್ಡ್ ಮಾಡಿ ಅದರ ಮೇಲೆ ಈ ರೀತಿ ನಾವು ಮಾಡಿಟ್ಟಂಥ ಮಿಶ್ರಣನ ಮತ್ತೆ ಸ್ವಲ್ಪ ಅಪ್ಲೈ ಮಾಡಿ ಮತ್ತು ಸ್ವಲ್ಪ ಮೈದಾ ಹಿಟ್ಟನ್ನು ಹಚ್ಚಿ ಇದನ್ನು ಈ ರೀತಿ ಫೋಲ್ಡ್ ಮಾಡತ್ತೀನಿ. ಈ ರೀತಿ ಫೋಲ್ಡ್ ಮಾಡಿ ನಾವು ಪರೋಟನ ಮಾಡೋದ್ರಿಂದ ಪರೋಟ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಮತ್ತು ಲೇಯರ್ಸ್ಗಳಾಗಿ ಬರ್ತಾವ್ರಿ. ನಾವು ಲಚ್ಚಾ ಪರೋಟ ಅಂತೇನು ಕರಿತೀವಲ್ಲ ಸೇಮ್ ಅದೇ ರೀತಿ ಇರ್ತೈತಿ. ಒಮ್ಮೆ ನೀವು ಈ ರೀತಿ ಪರೋಟನ ಟ್ರೈ ಮಾಡಿ ನೋಡ್ರಿ. ಇವಾಗ ಇದಾಗಿಂದ ಸ್ವಲ್ಪ ಮೇಲೆ ಕೆಳಗೆ ಮತ್ತು ಹಿಟ್ಟನ್ನು ಹಚ್ಚಿ ಇದನ್ನು ನಮ್ಗೆ ಯಾವ ಸೈಜ್ ಒಳಗೆ ಬೇಕಲ್ಲ ಆ ಸೈಜ್ ಒಳಗೆ ಈ ರೀತಿ ಸ್ಕ್ವೇರ್ ಶೇಪ್ ಒಳಗೆ ಇದನ್ನು ಲಟ್ಟಿಸಿ ಇಟ್ಕೊಂಡ್ರೆ ಸೂಪರ್ ಆಗಿರುವ ಮೆತ್ತನೆಯ ಪರೋಟ ರೆಡಿ ಆಗ್ತಾವ್ರಿ. ಈ ಕಡೆ ಸ್ಟವ್ ಮೇಲೆ ತವಾನ ಕಾಯೋದಕ್ಕಿಟ್ಟು ತವಾ ಅಂದ್ರೆ ಒಂದು ಪ್ಯಾನ್ನ ಕಾಯೋದಕ್ಕಿಟ್ಟು ಪ್ಯಾನ್ ಸ್ವಲ್ಪ ಕಡಕ್ಕಾಗಿ ಕಾದ ನಂತರ ನಾವು ಊರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಪರೋಟನ ಬೇಯಿಸ್ಕೊಳ್ಬೇಕಾಗ್ತೈತಿ. ಈ ರೀತಿ ಸ್ವಲ್ಪ ಪರೋಟ ಬೆಂದಿದೆ ಅಂದಾಗ ಇದನ್ನು ವಾಪಸ್ ಮತ್ತೆ ತಿರುವಿ ಹಾಕಿ ಬೇಯಿಸ್ಕೊಳ್ಬೇಕು. ಈ ರೀತಿ ತಿರುವಿ ಹಾಕಿಂದ ಇದಕ್ಕೆ ಎಣ್ಣೆನಾಗಲಿ ಇಲ್ಲ ತುಪ್ಪನಾಗಲಿ ಅಪ್ಲೈ ಮಾಡಬೇಕು. ನಾನು ಕೂಡ ಇಲ್ಲಿ ಅಡುಗೆ ಎಣ್ಣೆನ ಅಪ್ಲೈ ಮಾಡತ್ತೇನೆ. ನೀವು ನೋಡತ್ತಿರ್ಬೋದು ಪರೋಟ ಎಷ್ಟು ನೀಟಾಗಿ ತನ್ನಿಂತಾನ ಉಬ್ಬಿ ಬರತೈತೆ ಅಂಥೇಳಿ. ಪೂರ್ತಿಯಾಗಿ ಇದೇ ರೀತಿ ಉಬ್ಬಿ ಬರ್ತಾವ್ರಿ. ಇದೊಂದು ಅಂತಲ್ಲ ಎಲ್ಲ ಪರೋಟ ಕೂಡ ಇದೇ ರೀತಿ ಉಬ್ಬಿ ಬರ್ತಾವು. ನೋಡ್ರಿ ಎಷ್ಟೊಂದು ಸಾಫ್ಟಾಗಿ ಬರ್ತಾವಂಥೇಳಿ ಎಷ್ಟು ಲೇಯರ್ಸ್ಗಳಾಗಿ ಬರ್ತಾವಂಥೇಳಿ. ನೀವು ಒಮ್ಮೆ ಈ ಪರೋಟ ಮಾಡಿ
ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ನೋಡ್ರಿ. ಈ ರೀತಿ ಎರಡು ಬದಿಗೂ ಕೂಡ ಹೊಂಬಣ್ಣದ ಕಲರ್ ಬರೋವರೆಗೂ ಇದನ್ನು ನೀಟಾಗಿ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುವ ಸಾಫ್ಟ್ ಆಗಿರುವ ಪರೋಟ ರೆಡಿ ಆಗ್ತಾವು. ಈ ಪರೋಟ ಮಕ್ಕಳ ಟಿಫಿನ್ ಬಾಕ್ಸಿಗೆ ಆಗಿರ್ಬೋದು, ಇಲ್ಲ ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಡಿನ್ನರ್ಗೆ ಪ್ರತಿಯೊಂದಕ್ಕೂ ಸೂಕ್ತ ಅಂತಲೇ ಹೇಳ್ಬೋದು. ನೋಡ್ರಿ ಇವಾಗ ಇಲ್ಲಿ ನಾನು ಇನ್ನೊಂದನ್ನು ಲಟ್ಸಿ ತೋರ್ಸಾತೇನೆ. ಈ ರೀತಿ ಜಾಸ್ತಿ ದೊಡ್ಡ ಉಳ್ಳೆ ಏನು ಬೇಕಾಗಿಲ್ಲ. ಇದಕ್ಕೆ ನಾವು ಚಪಾತಿನ ಯಾವ ಸೈಜ್ ಒಳಗೆ ಮಾಡ್ತೇವಲ್ಲ ಅಷ್ಟು ಉಳ್ಳೆ ಆದ್ರೆ ಸಾಕು. ಫಸ್ಟು ಈ ರೀತಿ ಚಪಾತಿ ಥರ ನೀಟಾಗಿ ರೌಂಡ್ ಶೇಪ್ ಒಳಗೆ ಲಟ್ಟಿಸ್ಕೊಳ್ಬೇಕು. ಈ ರೀತಿ ಲಟ್ಟಿಸಿ ಆಗಿಂದ ನಾವು ಮಾಡಿಟ್ಟಂಥ ಮೈದಾ ಹಿಟ್ಟು ಮತ್ತು ಎಣ್ಣೆ ಮಿಶ್ರಣನ ಇದಕ್ಕೆ ನೀಟಾಗಿ ಅಪ್ಲೈ ಮಾಡಿ ಸ್ವಲ್ಪ ಇದಕ್ಕೆ ಹಿಟ್ಟನ್ನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಫೋಲ್ಡ್ ಮಾಡಿಕೊಂಡು ಪರೋಟ ಮಾಡಿದ್ರೆ ಸೂಪರ್ ಆಗಿರೋ ಪರೋಟ ರೆಡಿ ಆಗ್ತಾವು. ಪ್ರತಿದಿನಾಲೂ ರೊಟ್ಟಿ ಚಪಾತಿ ಮಾಡಿ ನಿಮ್ಗೆ ಬೇಜಾರಾಗಿದ್ದರೆ ಈ ರೀತಿ ಡಿಫ್ರೆಂಟ್ ಆಗಿರುವ ಒಂದು ಪರೋಟ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಒಮ್ಮೆ ನೀವು ಟ್ರೈ ಮಾಡಿದ್ರೆ ವಾರದಲ್ಲಿ 3-4 ಸರ್ತಿ ಇದೇ ಪರೋಟನ ಮಾಡ್ತೀರಿ. ಅಷ್ಟೊಂದು ಸಾಫ್ಟಾಗಿ ಬರ್ತಾವು. ನಾವು ಸಕ್ಕರೆ ಮತ್ತು ಹಾಲನ್ನು ಹಾಕಿ ಈ ಪರೋಟನ ಮಾಡಿರೋದ್ರಿಂದ ರುಚಿನೂ ಕೂಡ ಅಷ್ಟು ಟೇಸ್ಟ್ ಡಿಫ್ರೆಂಟಾಗಿ ಬರ್ತೈತಿ. ನೋಡ್ರಿ ಇವಾಗ ಈ ರೀತಿ ಫೋಲ್ಡ್ ಮಾಡಿ ನಾನು ಇದನ್ನು ಮತ್ತೆ ಲಟ್ಸಿ ತೋರ್ಸಾಕತ್ತೇನೆ. ಚಿಕ್ಕ ಮಕ್ಕಳಿಗಂತೂ ಈ ಪರೋಟ ತುಂಬ ಅಂದರೆ ತುಂಬಾ ಇಷ್ಟ ಆಗ್ತಾವ್ರಿ. ನಮ್ಗೆ ಯಾವ ಸೈಜ್ ಒಳಗೆ ಬೇಕಲ್ಲ ಆ ಸೈಜ್ ಒಳಗೆ ಲಟ್ಟಿಸ್ಕೊಳ್ಬೋದು. ಲಟ್ಟಿಸ್ಕೊಂಡಾಗಿಂದ ಪೂರ್ತಿ ಈ ಪ್ಯಾನ್ನ ಕಡಕ್ಕಾಗಿ ಕಾದ ನಂತರ ಈ ಪರೋಟನ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುವ ಪರೋಟ ರೆಡಿ ಆಗ್ತಾವು. ನೋಡಿದ್ರಲ್ಲ ಯಾವ ರೀತಿ ಸಾಫ್ಟ್ ಆಗಿರುವ ಪರೋಟ ಮಾಡ್ಕೊಳ್ಳೋದು ಅಂಥೇಳಿ. ಈ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ಪರೋಟ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ನೋಡ್ರಿ ಈ ಪರೋಟ ಕೂಡ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ತನ್ನಿಂತಾನ ಉಬ್ಬಿ ಬರಾಕತ್ತೈತೆ ಅಂಥೇಳಿ. ನೋಡೋಕ್ಕೂ ಕೂಡ ಅಷ್ಟು ಚಂದ ಕಾಣಿಸ್ತೈತಿ. ಮತ್ತು ಇವತ್ತು ಪರೋಟನ ಮಾಡಿ ಇವತ್ತು ಸಾಯಂಕಾಲದವರೆಗೂ ತಿಂದು ಮರನೇ ದಿನ ಬೆಳಗ್ಗೆ ಕೂಡ ನಾವು ಇದನ್ನು ಆರಾಮಾಗಿ ತಿನ್ಬೋದು. ಅಷ್ಟು ಸಾಫ್ಟಾಗಿ ಇರ್ತೈತಿ, ಅಷ್ಟು ಮೃದುವಾಗಿ ಇರ್ತೈತಿ. ನೋಡ್ರಿ ಯಾವ ರೀತಿ ಪರೋಟ ಉಬ್ಬಿ ಬರಾಕತ್ತೈತೆ ಅಂಥೇಳಿ. ಈ ಒಂದು ಪರೋಟನ ನಾನು ಓಪನ್ ಮಾಡಿ ಕೂಡ ನಿಮ್ಗೆ ತೋರಿಸ್ತೇನೆ. ಅಂದ್ರೆ ನಿಮ್ಗೆ ಗೊತ್ತಾಗ್ತೈತಿ ಎಷ್ಟು ಲೇಯರ್ಸ್ಗಳಾಗಿ ಪರೋಟ ಬಂದೈತೆ ಅಂಥೇಳಿ. ಈ ಪರೋಟನ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಎಷ್ಟು ನೀಟಾಗಿ ಬೆಂದಿದೆ ಪರೋಟ ಅಂಥೇಳಿ ನಿಮ್ಗೆ ಗೊತ್ತಾಗತೈತಿ. ನೋಡ್ರಿ ಇವಾಗ ನಾನಿಲ್ಲೇ ಒಂದು ಪರೋಟನ ಓಪನ್ ಮಾಡಿ ತೋರ್ಸಾಕತ್ತೇನೆ. ನೋಡ್ರಿ ಲೇಯರ್ಸ್ಗಳು ಯಾವ ರೀತಿ ತನ್ನಿಂತಾನ ಓಪನ್ ಆಗಾಕತ್ತಾವ ಅಂಥೇಳಿ. ಈ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆಗಿರುವ ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ. ಖಂಡಿತ ನೀವು ಒಮ್ಮೆ ಈ ಪರೋಟನ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ಪರೋಟ ಹೆಂಗೆ ಬಂತು ಅಂಥೇಳಿ. ಎಲ್ಲರಿಗೂ ಬಾಯ್ ರೀ.